ಬರ ಇದ್ರೂ ಕೂಡ ಬರ ಪೀಡಿತ ಜಿಲ್ಲೆಗಳು ಅಂತ ಇನ್ನೂ ಘೋಷಣೆ ಮಾಡಿಲ್ಲ ರಾಜ್ಯ ಸರ್ಕಾರ. ಇಡೀ ರಾಜ್ಯದಲ್ಲಿ ಯಾವುದೇ ಜಲಾಶಯದಲ್ಲಿ ನೀರಿಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ. ಬಿತ್ತಿದಂಥ ಬಿತ್ತನೆ ಬೀಜ ಮೊಳಕೆ ಹೊಡೆದು ಹಾಗೆ ಹಾಳಾಗಿದೆ. ಒಂದು 10% ಸಹ ಫಸಲು ಬರುವಂಥ ಚಾನ್ಸಸ್ ಇಲ್ಲ. ಇನ್ನೆಂದೂ ಇಲ್ಲಂಥ ಭೀಕರ ಬರಗಾಲ ಇದ್ದರೂ ಸಹ ಈ ಸರ್ಕಾರ ಮೌನವಾಗಿದೆ. ಇದುವರೆಗೆ ಏನು ತೀರ್ಮಾನಗಳನ್ನ ತಗೊಂಡಿಲ್ಲ. ನಾನು ಒತ್ತಾಯ ಮಾಡ್ತೇನೆ ಈ ಸರ್ಕಾರಕ್ಕೆ, ಪ್ರತಿ ರೈತನಿಗೆ ಕನಿಷ್ಠ ಒಂದು 50,000 ಆದರೂ ಸಹ ಒಂದು ಪರಿಹಾರ ಕೊಡೋದ್ರ ಮೂಲಕ ಅವನ ನೆರವಿಗೆ ಬಂದರೆ ಅವನು ಸ್ವಲ್ಪ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ. ಆ ಕೆಲಸನಾದರೂ ಮಾಡಬೇಕು ಅಂತ ಈ ಸಂದರ್ಭ ಒತ್ತಾಯ ಮಾಡಿದ್ದಾರೆ. ಇತ್ತನೇ ರಾಮಚಂದ್ರೇಗೌಡರು ಯಾವ ರೀತಿ ಜೀವನ ನಡೆಸಿದ್ರು, ಯಾವ ರೀತಿ ಒಡನಾಟ ನಡೆಸಿದ್ರು, ಯಾವ ರೀತಿ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ಅವರ ಜೀವನ ಪೂರ್ತಿ ದುಡಿದ್ರು ಅನ್ನೋದನ್ನು ಭಾಳ ಮಾರ್ಮಿಕವಾಗಿ ಅವರ ಸಂಬಂಧಗಳಿದ್ದಂಥ ಚಿತ್ರಗಳನ್ನು ಬಿಡಿಸಿಟ್ಟಿದ್ದಾರೆ. ರಾಮಚಂದ್ರೇಗೌಡ ನಮ್ಮ ಒಡನಾಟ, ನಮ್ಮೆಲ್ಲರ ಸ್ನೇಹಿತರ ಜೊತೆಗೆ ಒಂದು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಸಂಬಂಧ. ನಾನು, ರಾಮಚಂದ್ರೇಗೌಡರು, ಅನಂತಕುಮಾರ್, ಉಳಿದೆಲ್ಲ ಮುಖಂಡರುಗಳು ಬಹಳಷ್ಟು ಬಾರಿ ರಾಜ್ಯದ ಉದ್ದಕ್ಕಲ್ಲಿ ಓಡಾಟ ಮಾಡಿ, ಸೈಕಲ್ ಮೇಲೆ ಓಡಾಡಿ ಪಕ್ಷವನ್ನು ಕಟ್ಟೋದಕ್ಕೆ ರಾಮಚಂದ್ರೇಗೌಡರು ಬಹಳ ಸಹಕಾರಿಯಾಗಿದ್ದರು. ಅವರನ್ನು ಕಳ್ಕೊಂಡಿದ್ದೇವೆ. ಇತ್ತೀಚೆಗೆ ನಾನು ಮನೆಗೆ ಹೋಗಿ ನೋಡ್ಕೊಂಡು ಬಂದಿದ್ದೆ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.